ನಮಸ್ಕಾರ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ನಾನು ಪ್ರದೀಪ್. ನಾವು ಬಂದಿರೋಂಥದ್ದು ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕಾನವಸಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರನ್ನ ಭೇಟಿ ಮಾಡಲು. ಬನ್ನಿ ಅವರ ರಾಜಕೀಯ ಚಿಂತನೆ ಕುರಿತು ಒಂದೆರಡು ಮಾತಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ನಿಮ್ಮ ಪೂರ್ತಿ ಹೆಸರೇನು ಸರ್? ನಮ್ಮ ಹೆಸರು ಸುಲ್ದಡಿ ಸಂಗಣ್ಣ ಅಂತ. ಸರ್ ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್? ಕಾನವಸಳ್ಳಿ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀವಿ. ಕಾನವಸಳ್ಳಿ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ. ಸರ್ ಹೇಗೆ ಅನಿಸ್ತದೆ ಸರ್ ಈ ರಾಜಕೀಯ ನಿಮಗೆ? ರಾಜಕೀಯ ಏನು ಸರ್, ಮತ್ತು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಾಮಗಾರಿಗಳು ಖಚಿತ ಅವೆಲ್ಲ ಸಮಸ್ಯೆ ಆಗಿದ್ದರಿಂದ ಸ್ವಲ್ಪ ಕಷ್ಟ ಅನ್ನಿಸ್ತದೆ ಸರ್. ಈ ರೀತಿ ಸರ್, ಈ ಗೆದ್ದಂಥ ಸಂದರ್ಭದಲ್ಲಿ ನೀವು ಇದೇ ಮೊದಲನೇ ಬಾರಿ ಗೆಲ್ತಾ ಇದ್ರಿ. ಗೆದ್ದಂಥ ಸಂದರ್ಭದಲ್ಲಿ ಒಟ್ಟು ಮತ ಅಂತ ಎಷ್ಟು ತಗೊಂಡಿದ್ರಿ ಸರ್ ನೀವು? ಸರ್ ನಾನು 700 ಚಿಲ್ಲರೆ ಮತಾಂತರದಿಂದ ಗೆದ್ದೆ ಸರ್. ಸರ್ ಎಷ್ಟು ಅಂತರದಿಂದ ಗೆದ್ದಿದ್ದೀರಾ ಸರ್? 425 ಹೆಚ್ಚಿನ ಅಂತರದಿಂದ ಗೆದ್ದೆ ಸರ್. ಅಷ್ಟು ಓಟಿಂದ ಗೆದ್ದಿದ್ದೀರಾ? 440-50 ಓಟ್ಗಳಿಂದ ಹೆಚ್ಚಿಗೆ ಗೆದ್ದೆ ಸರ್. ಓಕೆ ಸರ್. ಸರ್ ಯಾವ ಪಕ್ಷಕ್ಕೆ ಬೆಂಬಲ ನೀಡ್ತಾ ಇದ್ದೀರಾ ಸರ್? ನಾನು ಕಾಂಗ್ರೆಸ್ನಿಂದ ಗುರುತಿಸ್ಕೊಂಡಿದ್ದೀನಿ ಸರ್. ಕಾಂಗ್ರೆಸ್ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ ಸರ್. ಈಗ ನಿಮ್ಗೆ ಈ ರಾಜಕೀಯ ಒಡನಾಟ ಅಂತ ಎಷ್ಟು ವರ್ಷದಿಂದ ಇದೆ ಸರ್ ನಿಮ್ಗೆ? ನಾನು ಒಂದು 5 ವರ್ಷ ಇದೇ ಬಾರಿಗೆ ಫಸ್ಟ್ನೇ ಬಾರಿಗೆ, ಈಗ 4ರಿಂದ 5 ವರ್ಷದಿಂದ ರಾಜಕೀಯ ಸರ್. ನಿಮ್ಮ ವೈಯಕ್ತಿಕ ವೃತ್ತಿ ಏನ್ ಮಾಡ್ಕೊಂಡಿದ್ದೀರಾ ಸರ್? ವ್ಯವಸಾಯ ಮಾಡ್ಕೊಂಡು ಹೋಗ್ತಾರೆ. ವ್ಯವಸಾಯ ಮಾಡ್ಕೊಂಡು ಒಂದು ಜನಸೇವೆ ಮಾಡ್ತಾ ಹೋಗ್ತಾ ಇದ್ದೀರಾ. ಓಕೆ ಸರ್. ಸರ್ ಈ ನಿಮ್ಮ ಈ ರಾಜಕೀಯ ಬಿಟ್ಟು ನೀವು ಯಾವ್ದಾದ್ರು ಒಂದು ಸಂಘ ಸಂಸ್ಥೆಗಳಲ್ಲಿ ಏನಾದ್ರು ಗುರುತಿಸ್ಕೊಂಡಿದ್ದೀರಾ ಸರ್? ಇಲ್ಲ ಸರ್, ಯಾವ ಸಂಘ ಸಂಸ್ಥೆ ಇಲ್ಲ. ದೇವಸ್ಥಾನದ ಒಂದು ಕಾಮಗಾರಿನ ನಾನೆಲ್ಲ ಊರವರು ಯುವಕರೆಲ್ಲ ಸೇರಿಬಿಟ್ಟು ಒಂದು ದೇವಸ್ಥಾನ ನಿರ್ಮಾಣ ಮಾಡಕ್ಕಂತ ಕೈ ಹಾಕಿವಿ ಸರ್. ಈ ರೀತಿ ಒಂದು ಗ್ರಾಮಕ್ಕೆ ಒಂದು ದೇವಸ್ಥಾನ ಇದು ಮಾಡಕ್ಕೆ ಇಷ್ಟಪಡ್ತಾ ಇದ್ದಾರೆ. ಎಲ್ಲ ವ್ಯವಸ್ಥೆ ಮಾಡಿ ಸರ್. ಓಕೆ ಸರ್. ಸರ್ ಈಗ ನಿಮ್ದು 4 ವರ್ಷ ಕಾಲಾವಧಿ ಮುಗಿತಾ ಬರ್ತಾ ಇದೆ ಸರ್. ಈ 4 ವರ್ಷ ಕಾಲಾವಧಿಯಲ್ಲಿ ನೀವು ಯಾವ ರೀತಿ ಒಂದು ಗ್ರಾಮಕ್ಕೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸಿದ್ದೀರಾ ಸರ್? ನಾವು ಓವರ್ ಟ್ಯಾಂಕ್ ಅಂದ್ಬಿಟ್ಟು ಜಿಲ್ಲಾ ಪಂಚಾಯತ್ ಓವರ್ ಟ್ಯಾಂಕ್ ಹಾಕಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಸ್ತಾ ಇದೀವಿ ಸರ್. CC ರಸ್ತೆಗಳನ್ನು ಮಾಡಿಸ್ತಾ ಇದೀವಿ ಸರ್. ಊರ ಗ್ರಾಮ ಪಂಚಾಯತ್ ಅನುದಾನ ಬಂದು ತೆಗೆದುಕೊಂಡು ಡೆಕ್ ಸ್ಲ್ಯಾಬ್ಗಳು ಹಾಕ್ಸೋದು, CC ರಸ್ತೆ ಮಾಡಿಸೋದು, ಇಂಥ ಕಾಮಗಾರಿಗಳನ್ನು ಸ್ವಲ್ಪ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಊರಲ್ಲಿ ಭಾಳ ರಸ್ತೆ ಅಭಿವೃದ್ಧಿ ಇಲ್ಲದಕ್ಕೋಸ್ಕರ ಅಂಥ ಅನುದಾನ ರಿಕ್ವೆಸ್ಟ್ ಮಾಡ್ಕೊಂಡು ಪಂಚಾಯತ್ನ ಅನುದಾನ ನಾವು ಇದು ಮಾಡ್ಕೊಂಬಿಟ್ಟು ನಮ್ಮ 4 ಜನ ಸದಸ್ಯರು ಒಟ್ಟಿಗೆ ಹಾಕಿಬಿಟ್ಟು ಒಂದು CC ರಸ್ತೆ ಅಂತ ಏನು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಸರ್ ಊರಿಗೆ. ಈ ರೀತಿ ಒಂದು ಅಭಿವೃದ್ಧಿ ಮಾಡಿಸ್ಕೊಂಡು. ಓಕೆ ಸರ್. ಸರ್ ಈಗ ಇನ್ನೂ 1 ವರ್ಷ ಕಾಲಾವಧಿ ಇದೆ ನಿಮ್ಗೆ. ಇನ್ನು ಯಾವ ರೀತಿ ಒಂದು ಗ್ರಾಮಕ್ಕೆ ಅಭಿವೃದ್ಧಿ ಕೆಲಸವನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಸರ್ ನಾವು ಬಹಳ ಆಸೆ ಐತೆ ಸರ್. ಏನು ಮಾಡೋ, ಅನುದಾನ ಕಡಿಮೆ ಬರುತ್ತೆ ನಮ್ಮ ಪಂಚಾಯತಿಗೆ. ಬಂದಿರತಕ್ಕ ಅನುದಾನದಲ್ಲಿ ಬಲ್ಬ್ಗಳು, ಬೀದಿ ಲೈಟು, ಕುಡಿಯೋ ನೀರಿಂದು, ಮಳೆ ಅಭಾವದಿಂದ ನೀರಿಂದು ವಿಪರೀತ ಅಭಾವ ಆಗಿಬಿಡುತ್ತೆ ಸರ್ ನಮಗೆ ನೀರಿಂದು. ಹಂಗಾಗಿ ಅದೇ ದುಡ್ಡನ್ನೇ ಬಂದಿರ್ತಕ್ಕಂಥ ದುಡ್ಡು ನಾವು ಈಗ ಬೇರೆ ಕೆಲಸಕ್ಕೆ ಇಟ್ಬಿಟ್ಟು ಅದೇ ಕುಡಿಯೋ ನೀರಿಗೆ ಇಡ್ತೀವಿ. ಇದು ಮಾಡ್ಕೊಂಡು ಅವನ್ನೆಲ್ಲ ಸ್ವಲ್ಪ ಅನುಕೂಲ ಮಾಡ್ಕೊಂಡು ಹೋಗ್ತೀವಿ. ಇನ್ನೂ ಏನು ನಮ್ಮ ಕೈಲಿ ಎಷ್ಟು ಸಾಧ್ಯತೆ ಆಗತ್ತೆ ಅಷ್ಟು ಊರಿನ ಸ್ವಲ್ಪ ಬಡ ಜನಗಳಿಗೆ ಮನೆಗಳಿಲ್ಲ ಸರ್, ಗುಡಿಸಲು ಮನೆ ಭಾಳ ಇದಾವೆ, ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಅಂದ್ಕೊಂಡಿವಿ ಸರ್. ಅದು ಸರ್ಕಾರದ ಏನು ಅನುದಾನ ಸಿಕ್ಕರೆ ಏನೋ ಕೇಳ್ಕೊಂಡು ಮಾಡ್ಬೇಕು ಅಂದ್ಕೊಂಡಿವಿ ಸರ್. ಈ ರೀತಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಓಕೆ ಸರ್. ಸರ್ ಈಗ ನಿಮ್ಮ ಈ ರಾಜಕೀಯಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡು ಯಾರಾದ್ರು ಗುರುಗಳು ಅಂತ ಯಾರಾದ್ರು ಇದಾರ ಸರ್ ನಿಮಗೆ? ಇಲ್ಲ ಸರ್, ಊರಲ್ಲಿ ಒಂದು 8-10 ಜನ ಮುಖಂಡರಿದ್ದಾರೆ ಸರ್. ಅವರೆಲ್ಲ ಸೇರಿ ಊರಿನ ಯಜಮಾನರೆಲ್ಲ ಸೇರಿ ನಮ್ಮನ್ನ ನಿಲ್ಲಿಸಿದ್ರಿ ಸರ್. ಎಲ್ಲ ಗ್ರಾಮ ಪಂಚಾಯತ್ ನಿಲ್ಲಪ್ಪ ಅಂತಂದು ಅವ್ರ ಮಾತಿಗೆ ಬೆಲೆ ಕೊಟ್ಟು ನಿಂತು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಅವ್ರಗಳಿಗೆ ನಮ್ಮ 24x7 ಕರ್ನಾಟಕ.com ಯಾವ ರೀತಿ ಒಂದು ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಅವ್ರಿಗೆ? ಅವರು ನಿಮ್ಗೆಲ್ಲರೂ ಸಹ ಈ ಬಂದು ನಮ್ಮ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿ ನೀವು ಒಂದು ಪ್ರಚಾರಕ್ಕೆ ಕೈಗೊಂಡಿರೋದ್ರಿಂದ ಭಾಳ ತುಂಬ ನಮ್ಮ ಧನ್ಯವಾದಗಳು ಸರ್. ಅವರಿಗೆ ಭಾಳ ಸಂತೋಷ ಆಗ್ತದೆ ಸರ್. ಇಂಥ ಒಂದು ಮಾಹಿತಿಗಳನ್ನು ಸಿಕ್ಕಾಗ ನಮಗೆ ಇನ್ನು ಯುವಕರಿಗೆ ಒಂದು ಒಳ್ಳೆ ಅವಕಾಶ ಆಗ್ತದೆ ಸರ್. ಮುಂದೆ ನಮ್ಮ ಅವಧಿ ಮುಗಿದು ಕೂಡ ಬೇರೆ ಬಂದವರಿಗೆ ಕೂಡ ಒಳ್ಳೆಯ ಒಂದು ಅವಕಾಶಗಳನ್ನು ಮಾಡಿದರೆ ನಾವು ಇಂಥ ಒಂದು ಚಾನಲ್ನ ನಾವು ಗುರುತಿಸ್ಕೊಳ್ತೀವಿ, ನಾವು ಮುಂದೆ ಅರಿತೀವಿ ಅನ್ನೋದೊಂದು ಅವರಿಗೆ ಒಂದು ಉಲ್ಲಾಸ, ಸಂತೋಷ ಆಗ್ತದೆ ಸರ್. ಹಂಗಾಗಿ ಒಳ್ಳೆ ಕಾಮಗಾರಿಗಳು ನನಗಿಂತ ಹೆಚ್ಚಿನ ಮಾಡಿದಾಗ ಇನ್ನು ಬರೋರ್ಗೂ ಸಹ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ ಸರ್. ಇದು ಒಳ್ಳೆ ಕಾರ್ಯಕ್ರಮ ಸರ್. ನೀವು ಮಾಡ್ತಕ್ಕಂಥದ್ದು ನಮಗೆ ತುಂಬ ಇಷ್ಟ ಆಗ್ತದೆ ಸರ್. ಓಕೆ ಸರ್. ಸರ್ ಈಗ ನಿಮಗೆ ನಿಮ್ಮ ರಾಜಕೀಯಕ್ಕೆ ನೀವೇ ಮೊದಲಿಗರ ಅಥವಾ ನಿಮ್ಮ ಮನೆತನದ ಹಿರಿಕರು ಯಾರಾದರೂ ಇದ್ದಾರೆ ಸರ್ ಈ ರಾಜಕೀಯ? ಇಲ್ಲ ಸರ್, ರಾಜಕೀಯ ಯಾರು ಇಲ್ಲ. ಈಗ ಫಸ್ಟ್ ನಾನೇ ಅಂತ ನೀವೇ ಮೊದಲಿಗರಾಗಿ ಇದು ಮಾಡ್ತಾ ಇದ್ದೀರಿ, ಕಾರ್ಯನಿರ್ವಹಿಸಿದ್ರಿ. ಓಕೆ ಸರ್. ನೀವು ಈ ರಾಜಕೀಯಕ್ಕೆ ಏನೊಂದು ಉದ್ದೇಶ ಇಟ್ಕೊಂಡು ಬಂದ್ರಿ ಸರ್? ಏನಿಲ್ಲ ಸರ್, ನಾವು ಏನೋ ಒಂದು ಭಾಳ ಆಸೆ ಇಟ್ಕೊಂಡು ಬಂದಿವಿ ಸರ್. ನಾವೇನು ಅಂದ್ಕೊಂಡಿವಿ ಸರ್, ಏನೋ ನಮ್ಮ ಊರು ಭಾಳ ಹಿಂದುಳಿದ್ಬಿಟ್ಟತೆ, ಸಾಧ್ಯದಷ್ಟು ಹೆಚ್ಚಿನ ಮಟ್ಟದಲ್ಲಿ ಊರಿನ ಅಭಿವೃದ್ಧಿ ಮಾಡೋಣ ಅಂದ್ಕೊಂಡು ನಾವೆಲ್ಲ ಒಂದು ಗುರಿ ಇಟ್ಕೊಂಡು ಊರಾಗ ಯಜಮಾನರಲ್ಲೇ ಇಲ್ಲಪ್ಪ ನೀನು ಒಳ್ಳೆ ಹುಡುಗ ಇದೆಯಾ, ನಿತ್ಗ ಏನೋ ಒಂದು ಅಭಿವೃದ್ಧಿ ಆಗ್ತತೆ ನಾವು ಊರಿಗೆ ಎಲ್ಲ ಮಾಡ್ಬೋದು ಅಂತಂದು ಅಲ್ಲಿ ನಾವು ಭಾಳ ಜನ ಸದಸ್ಯರು ಸರ್. 25 ಜನ ಸದಸ್ಯರಾಗಿದ್ರೆ ಎಲ್ಲ ಹೊಸಳಿ ಭಾಗಕ್ಕೆ ತಾಂಬಿಡ್ತಾರೆ ಅನುದಾನ ಬಂದದನ್ನ. ನಾವು ತರಲೆ ಮಾಡಿ ವಾದ ಮಾಡಿ ನಮಗೆ ಬಂದದ್ದು ಇಲ್ಲ ಒಂದ್ಸರಿ ಬಿಟ್ಕೊಡ್ರಿ, ಅಷ್ಟು ಜನ ಅಂದ್ರೆ ಬಿಟ್ಕೊಡೋದು ಸರ್. ಅಲ್ಲಿ ಸುವರ್ಣ ಗ್ರಾಮ ಆಗಿದೆ, ಸಾಕಷ್ಟು ಬೆನಿಫಿಟ್ಗಳೆಲ್ಲ ಅಲ್ಲೇ ಮಾಡ್ಕೊಂಡಿದ್ದಾರೆ. ಹಿಂದಿನವರೆಲ್ಲ ಬಿಟ್ಬಿಡೋರೆ ಸದಸ್ಯರೆಲ್ಲ. ನಾವೀಗೇನು ಅವ್ರ ಹತ್ರ ವಾದ ಮಾಡಿದ್ರೆ ಏನು ನಮಗೆ ಮೀಸಲಾತಿ ಎಷ್ಟು ಬರ್ತದೋ ಅಷ್ಟು ಮಾತ್ರ ಕೊಡ್ತಾರೆ. ಅದನ್ನೇ ನಾವು ತಂದ್ಬಿಟ್ಟು ನಮ್ಮ ಸಣ್ಣ ಗ್ರಾಮ ಅದನ್ನೇ ಇದು ಮಾಡ್ತೀವಿ. ಆಮೇಲೆ ನಮ್ಗೆ ಏನಾಗ್ಬಿಡುತ್ತೆ ಸರ್, ಇಲ್ಲಿ ಜನರಲ್ಲಿ ಜಾಸ್ತಿ ಜನ, SC ST ಜನಸಂಖ್ಯೆ ಸ್ವಲ್ಪ ಕಮ್ಮಿ ಇದೆ ಸರ್. ಐದಾವ್ ಇದ್ರು ಸಹ ಎಲ್ಲವೂ SC ST ಕೊಟ್ಕೊಂಡ್ಬರೋದ್ರಿಂದ ನಮಗೆ ಜನರಲ್ ಮನೆಯವರಿಗೆ ಅವಕಾಶ ಇಲ್ದಂಗೆ ಆಗ್ಬಿಡೋದು. ಅವ್ರು ಜನರಲ್ ಅದೆಲ್ಲ ತರಲೆ ಮಾಡ್ತಾರೆ. ಆದರೂ ಸಹ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಏನೇನು ಬರುತ್ತೋ ಅದ್ರ ಪ್ರಕಾರ ನಾವು ಅಭಿವೃದ್ಧಿ ಮಾಡ್ಕೊಂಡು ಅನುದಾನ ತಂದು ಗ್ರಾಮಕ್ಕೆ ಸಾಕಷ್ಟು ಕಡಿಮೆ ರೀತಿ ಅನುದಾನ ತಂದ್ರು ಆದ್ರೂ ಗ್ರಾಮಕ್ಕೆ ಮಾಡ್ತಾ ಹೋಗ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ? ಓಕೆ ಸರ್. ಸರ್ ಈಗ ನಿಮ್ಗೆ ಅವಕಾಶ ಏನಾದ್ರು ಸಿಕ್ಕಿದ್ರೆ ತಾಲೂಕ್ ಪಂಚಾಯತಿ ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, ಕಾಂಪೀಟ್ ಮಾಡಕ್ಕೆ ಏನಾದ್ರು ಆಸೆ ಇದೆಯಾ ಸರ್?
ಇಲ್ಲ ಸರ್ ಆಸೆ ಇಟ್ಕೊಂಡಿಲ್ಲ. ಯಾವ ರೀತಿ ಒಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿಲ್ಲ. ಓಕೆ ಸರ್. ಸರ್, ಈಗ ನಿಮ್ಮ ಗ್ರಾಮಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳಾದ MLA MP ಅವ್ರ ಕಡೆಯಿಂದ ಯಾವ್ದಾದ್ರು ಒಂದು ದೊಡ್ಡ ಯೋಜನೆಗಳನ್ನ ಮಾಡಬೇಕು ಅಂತ ಏನಾದ್ರು ಅನ್ಕೊಂಡಿದ್ದೀರಾ ಸರ್? ಅಂದ್ಕೊಂಡಿ ಸರ್. ನಾವು ಅವರು MLA ಹೇಳಿದ್ರು ಸರ್, ನಮ್ಮ ಊರಿಗೆ ಅವಕಾಶ ಮಾಡಿಕೊಡ್ತೀನಪ್ಪ, ಎಲ್ಲ ಇದು ಮಾಡ್ತೀನಿ ಅಂತ ಹೇಳಿದ್ರು ನಾಗೇಂದ್ರಣ್ಣವರು. ಅವರು ಇದು ಅನಿವಾರ್ಯ ಕಾರಣದಿಂದ ಜೈಲಿಗೆ ಹೋಗ್ಬಿಟ್ರು. ನಾವು ಅಲ್ಲಿಗೆ ಸುಮ್ಮನೆ ಹೋಗ್ಬಿಟ್ರು ಸರ್. ಓಕೆ ಸರ್. ಸರ್, ಈಗ ನಿಮಗೆ ನಿಮ್ಮ ನಿಮ್ಮ ಇನ್ನೂ ಉಳಿದಂಥ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇನ್ನೂ ಉಳಿದ ಸದಸ್ಯರುಗಳಿಗೆ ನಿಮ್ಮ ಕಡೆಯಿಂದ ಯಾವ ರೀತಿ ಒಂದು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಉಳಿದಂಥ ಸದಸ್ಯರುಗಳಿಗೆ ನಾವು ಅದನ್ನೇ ಕೇಳ್ಕೊಂಡಿದ್ವಿ ಸರ್, ನಿಮ್ಮ ಊರಲ್ಲಿ ಅಭಿವೃದ್ಧಿ ಆಗೈತಪ್ಪ, ನಿಮ್ಮ ಊರು ಭಾಳ ಇಂಪ್ರೂವ್ಮೆಂಟ್ ಐತೆ, ಹಿಂದೆ ಸುವರ್ಣ ಗ್ರಾಮ ಐತೆ, ಒಳ್ಳೆ ಅವಕಾಶಗಳಿದೆ, ನಮ್ಮೂರಿಗೆ ಸ್ವಲ್ಪ ಹಿಂದುಳಿದತೆ, ನಮ್ಮೂರಿಗೆ ನಿಮ್ಮ ಪಂಚಾಯತಿಯಲ್ಲಿ ಬರ್ತಾ ಅಂತ ಒಂದು 4-5 ಜನ ಸೇರಿ ನಮಗೆ ಬಿಟ್ಕೊಡ್ರಿ, ಅದನ್ನ ಹಾಕೊಂಡು ಊರು ಡೆವಲಪ್ಮೆಂಟ್ ಮಾಡ್ಕೊಂತೀವಿ. ಚರಂಡಿ ವ್ಯವಸ್ಥೆ ಇಲ್ಲ ಊರಾಗೆ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ರಸ್ತೆ ಅಭಿವೃದ್ಧಿ ಇಲ್ಲ, ಸಿಮೆಂಟ್ ರಸ್ತೆ ಅಂತ ಯಾವ ಥರದ ಅಭಿವೃದ್ಧಿಗಳಿಲ್ಲ, ಅವನ್ನ ಸ್ವಲ್ಪ ನಮಗೆ ಮಾಡ್ಕೊಳಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ನಾವು ಸದಸ್ಯರು ಕೇಳ್ಕೊಂತೀವಿ ಸರ್. ಓಕೆ ಸರ್, ಇದೇ ಈ ರೀತಿ ಒಂದು ಕೇಳ್ಕೊಳ್ಳಕ್ಕೆ ಇಷ್ಟಪಡ್ತೀವಿ ಸರ್. ಸರ್, ನಿಮ್ ಕಡೆದಾಗ ಒಂದು ಪ್ರಶ್ನೆ ಸರ್, ಈ ಸ್ಥಾನಕ್ಕೆ ಬರಲು ನಿಮ್ ಗ್ರಾಮ ಪಂಚಾಯತಿ ಸದಸ್ಯರೇ ಕಾರಣ ಸರ್. ಈ ಗ್ರಾಮದ ಜನತೆಗೆ ನಮ್ಮ 24x7 ಕನ್ನಡ.com ಯಾವ ರೀತಿ ಒಂದು ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮಗೆ ತುಂಬಾ ನಿಮಗೆ ಧನ್ಯವಾದಗಳು ಸರ್. ಇನ್ನು ನೀವು ಅಂದ್ರೆ ನಿಮ್ಮ ಗ್ರಾಮ ಪಂಚಾಯತ್ ನಿಮ್ಮ ಜನತೆಗೆ ಸರ್, ನಮ್ಮ ಜನತೆಗೆ ನನ್ನ ಈ ಮಟ್ಟಕ್ಕೆ ಜನಗಳು ಓಟ್ ಹಾಕಿ ನನ್ನ ಗೆಲ್ಲಿಸಿ ಈ ಸ್ಥಾನಕ್ಕೆ ತಂದು ಇವತ್ತು ನನ್ನ ಇಂಥ ಸುವರ್ಣ ನಿಮ್ಮ ಚಾನಲ್ಗೆ ನಮಗೆ ಅವಕಾಶ ಮಾಡಿಕೊಟ್ಟದಕ್ಕೆ ಈ ಜನಗಳಿಗೆ ತುಂಬ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ಮೊದಲನೇ ಬಾರಿಗೆ ರಾಜಕೀಯಕ್ಕೆ ಪ್ರವೇಶ ನೀಡಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸ್ತಾನು ಹೋಗ್ತಾ ಇದ್ದಾರೆ, ಇನ್ನೂ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಇವ್ರು ರಾಜಕೀಯ ಜೀವನ ಇದೇ ರೀತಿ ಸಾಗಲಿ ಅಂತ ಹೇಳ್ತಾ ಈ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್.